ಈದ್ ಹಾಲಿಡೇಸಿಗೆ ಮಸ್ಕಟ್, ರಾಸಲ್ ಖೈಮಾ ಅಂತ ಎಲ್ಲೆಲ್ಲೋ ಪ್ಲ್ಯಾನ್ ಮಾಡಿ ಫೈನಲ್ ಆಗಿ ನಾವು ಬಂದಿರೋ ಪ್ಲೇಸೇ ಅಬುದಾಬಿ, ದುಬೈ ಮಧ್ಯೆ ಇರುವಂತಹ ಈ ಮೋಷನ್ ಗೇಟ್. ಮೋಷನ್ ಗೇಟಿಗೆ ಆಫರ್ ಪ್ರೈಸಲ್ಲಿ ಫಜಾ ಕಾರ್ಡಲ್ಲಿ ಕೊಟ್ಟಿದ್ದರಿಂದ ನಾವು ಈ ಕಡೆಗೆ ಬಂದ್ವಿ. ಫಸ್ಟು ಹೋಗ್ತಿದ್ದಂಗೆ ಮೋಷನ್ ಗೇಟ್ ಮುಂದ್ಗಡೆನೇ ಈ ರೀತಿ ಬಾಟಲ್ ಅವೈಲಬಲ್ ಆಗಿರುತ್ತೆ. ಇದ್ರ ಪ್ರೈಸ್ ಎಷ್ಟು ಅಂದರೆ 80 dirhams. ನಾವು ಅನ್ಲಿಮಿಟೆಡ್ ಆಗಿ ಸಾಫ್ಟ್ ಡ್ರಿಂಕ್ಸನ್ನು ಇದರಲ್ಲಿ ಫಿಲ್ ಮಾಡ್ಕೋಬೋದು. ಯಾವ ಫ್ಲೇವರ್ ಬೇಕಾದ್ರೂ ಪೆಪ್ಸಿ, ಕೋಕ್, ಮಿರಿಂಡಾ ಏನು ಬೇಕಾದ್ರೂ ನಾವು ಫಿಲ್ ಮಾಡ್ಕೋಬೋದು. ಯೂಶುವಲ್ ಆಗಿ ಈ ರೀತಿ ಸಾಫ್ಟ್ ಡ್ರಿಂಕ್ಸನ್ನು ನಾನು ಎನ್ಕರೇಜ್ ಮಾಡಲ್ಲ ಮಕ್ಕಳಿಗೆ. ಬಟ್ ಇದು ತುಂಬ ದೂರ ನಡೆಯೋದ್ರಿಂದ ಔಟ್ಸೈಡ್ ಫುಡ್ಡು ನಾವು ಅಲೌಡ್ ಇಲ್ಲ ಅಂತ ಹೇಳಿದ ಕಾರಣಕ್ಕೋಸ್ಕರ ಈ ರೀತಿ ನಾವು ಬಾಟಲನ್ನು ಪರ್ಚೇಸ್ ಮಾಡಬೇಕಾಗಿ ಬಂತು. ಈಗ ನಾವು ಹೋಗ್ತಾ ಇರೋದೇ ಸ್ಮರ್ಫ್ ವಿಲೇಜ್. ಸ್ಮರ್ಫ್ ವಿಲೇಜ್ ಮಕ್ಕಳಿಗೆ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ನನ್ನ 2ನೇ ಮಗಳು ಸ್ಮರ್ಫ್ ಕಾರ್ಟೂನ್ ಅವಾಗವಾಗ ನೋಡ್ತಾ ಇರ್ತಾಳೆ. ಸೊ ಇದರಲ್ಲಿ ತುಂಬಾ ಎಂಟರ್ಟೈನಿಂಗ್ ಆಸ್ಪೆಕ್ಟ್ ಇತ್ತು. ಸ್ಮರ್ಫ್ ವಿಲೇಜ್ ಆದಮೇಲೆ ನಾವು ಹೋಗಿದಂಥ ಪ್ಲೇಸೇ ಸ್ಮರ್ಫ್ ಸ್ಟುಡಿಯೋ. ಈ ಸ್ಟುಡಿಯೋದಲ್ಲಿ ಸ್ಮರ್ಫ್ ಕ್ಯಾರೆಕ್ಟರ್ಸ್ ಮತ್ತು ಅದರದ್ದು ಸ್ಪೆಷಾಲಿಟಿ ಎಲ್ಲ ಇದರಲ್ಲಿ ನಮಗೆ ತೋರಿಸ್ತಾರೆ. ಹಾಗೆ ಅವ್ರು ಯೂಸ್ ಮಾಡುವಂತಹ ಕ್ಲಾತ್ಸ್ ಎಲ್ಲ ಯಾವ ಥರ ಇರುತ್ತೆ ಅನ್ನೋದನ್ನು ಇದರಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದಾದಮೇಲೆ ನಾವು ಹೋಗಿದ್ದು ಪ್ಲೇಸೇ ಹೋಟೆಲ್ ಟ್ರಾನ್ಸಿಲ್ವೇನಿಯಾ. ಟ್ರಾನ್ಸಿಲ್ವೇನಿಯಾ ಅನ್ನೋದು ಒಂದು ಹಾರರ್ ಕಾರ್ಟೂನ್. ಇದು ಅದರದ್ದು ಡಿಸ್ಪ್ಲೇನೇ ಇದರೊಳಗಿರುತ್ತೆ. ಫುಲ್ ಆ ಸ್ಟುಡಿಯೋನೇ ರಿಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಎಲ್ಲ ರೈಡ್ಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಗೋಸ್ಟ್ ಹೌಸಿಗೆ ಹೋದ್ವಿ. ಗೋಸ್ಟ್ ಹೌಸಲ್ಲಿ ಈ ರೀತಿ ನಮಗೆ ಗನ್ ಕೊಟ್ಬಿಡ್ತಾರೆ. ನಾವು ಗೋಸ್ಟ್ ಎಲ್ಲದನ್ನು ಶೂಟ್ ಮಾಡಬೇಕು. ನಮಗೆ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಆದರೆ ಈ ಪಾಯಿಂಟ್ಸಿಂದ ಏನು ಪ್ರಯೋಜನ ಇಲ್ಲ. ಜಸ್ಟ್ ನಾವು ನೋಡಿ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಬರುತ್ತೆ ಅಷ್ಟೇ. ಆಮೇಲೆ ಸ್ಟ್ರೈಕ್ ಇತ್ತು. ಇದರೊಳಗೆ ಹಲವಾರು ರೈಡ್ಗಳಿದೆ, ದೊಡ್ಡವರಿಗೆ ಮಕ್ಕಳಿಗೆ ಅಂತ ಎಲ್ಲ ಎಂಜಾಯ್ ಮಾಡುವಂತಹ ತುಂಬ ಚೆನ್ನಾಗಿರುವಂತಹ ರೈಡ್ಗಳಿತ್ತು. ಇಲ್ಲೇ ನಮಗೆ ಸ್ನ್ಯಾಕ್ಸ್ ಎಲ್ಲ ಅವೈಲಬಲ್ ಆಗಿದೆ, ಹೋಟೆಲ್ಸ್ ಇದೆ. ಸೊ ನಾವು ಇಲ್ಲಿ ಎಲ್ಲದನ್ನು ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಶೋ ಇತ್ತು, ಸ್ಮರ್ಫ್ ಶೋ. ಈವ್ನಿಂಗ್ ಆಗ್ತಿದ್ದಂಗೆ ಮಕ್ಕಳನ್ನೆಲ್ಲ ಎಂಗೇಜ್ ಮಾಡೋ ರೀತಿ ಅವರು ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಒಂದು 5 to 10 minutes ಚೆನ್ನಾಗಿ ಎಂಜಾಯ್ ಮಾಡಿದರು ಮಕ್ಕಳಿಗೆ. ಹಾಗೆ ಎಲ್ಲ ರೈಡೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ನಾವು ಮನೆ ಕಡೆಗೆ ಹೊರಟ್ವಿ. 9 ಗಂಟೆಗೆ ಇದು ಕ್ಲೋಸ್ ಮಾಡ್ತಾರೆ. ಹಾಗಾಗಿ ನಾವು ಹೊರಟ್ವಿ. ಎಲ್ಲ ಕ್ಯಾರೆಕ್ಟರ್ಸ್ ಜೊತೆನೂ ಫೋಟೋ ತೆಗೆಸ್ಕೊಂಡು. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಮ ಇದು ಹಾಲಿಡೇಸ್ ಹೇಗಾಯಿತು ಅನ್ನೋದು ಕಾಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.